ಇಂದು ಗುಂಡ್ಲುಪೇಟೆಯಲ್ಲಿ ಸಂಘಟನಾ ಚತುರರು ವಾಕ್ಪಟುತ್ವದ ಮೂಲಕವೇ ಜನರ ಮನಗೆದ್ದ ಅಪ್ರತಿಮ ವಾಗ್ಮಿ, ಕಲೆ ಮೇಲೆ ಅಪಾರ ಒಲವುಳ್ಳ ಕಲಾವಿದರು ಹಾಗೂ ಪ್ರತಿಯೊಬ್ಬರ ಪಾಲಿನ ಅಚ್ಚುಮೆಚ್ಚಿನ ಸ್ನೇಹಜೀವಿಯಾಗಿರುವ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ರಿಯಾಜ್ ಪಾಷಾ ಅವರ ಜನ್ಮದಿನವನ್ನು ಇಂದು ಜಿಲ್ಲೆಯಾದ್ಯಂತ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಗುಂಡ್ಲುಪೇಟೆಯಲ್ಲಿ ಮೈಸೂರು ಚಾಮರಾಜನಗರ ಜಿಲ್ಲಾ ಅಧ್ಯಕ್ಷರಾದ ಆರ್ ಮೋಹನ್ ರವರ ನೇತೃತ್ವದಲ್ಲಿ ನಡೆದ ಈ ಒಂದು ಸಮಾರಂಭವು ಅಕ್ಷರಶಃ ಜನೋತ್ಸವದಂತೆ ಕಂಗೊಳಿಸಿತು. ಅಭಿಮಾನಿಗಳು, ಆತ್ಮೀಯರು ಹಾಗೂ ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳು ಶಾಲು, ಹಾರ ಮತ್ತು ಪೇಟ ತೊಡಿಸಿ ರಿಯಾಜ್ ಪಾಷಾ ಅವರನ್ನು ಸನ್ಮಾನಿಸಿ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ಮಾಲಿಕ್ ರವರು, ರಕ್ಷಣಾ ವೇದಿಕೆಯ ಜಿಲ್ಲಾ ಉಪಾಧ್ಯಕ್ಷರಾದ ರಾಜೇಂದ್ರ ನಾಯಕ, ಮೌನೇಶ್, ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಬಣದ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್, ಮಿಲ್ಕ್ ಮಂಜು, ಜಿಲ್ಲಾ ಉಪಾಧ್ಯಕ್ಷರಾದ ನಾಗೇಶ ನಾಯಕ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡು ಸಂಭ್ರಮವನ್ನು ಇಮ್ಮಡಿಗೊಳಿಸಿದರು. ರಿಯಾಜ್ ಪಾಷಾ ಅವರ ಮೇಲಿನ ಅಪಾರ ಪ್ರೀತಿಯಿಂದ ಜಿಲ್ಲೆಯ ವಿವಿಧ ಕಡೆಗಳಲ್ಲಿ ಜನ್ಮದಿನದ ಸಂಭ್ರಮ ಮುಗಿಲು ಮುಟ್ಟಿತು. ಬೇಗೂರಿನಲ್ಲಿ ಸಮಾಜ ಸೇವಕರಾದ ಎಚ್.ಜಿ. ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಅತ್ಯಂತ ವೈಭವದಿಂದ ಜನ್ಮದಿನವನ್ನು ಆಚರಿಸಲಾಯಿತು. ನಂಜನಗೂಡು ತಾಲೂಕಿನಲ್ಲಿ ತಾಲೂಕು ಅಧ್ಯಕ್ಷರಾದ ಸಿದ್ದರಾಜು ಅವರ ನೇತೃತ್ವದಲ್ಲಿ ಅಭಿಮಾನಿಗಳು ಅದ್ದೂರಿಯಾಗಿ ಸಿಹಿ ಹಂಚಿ ಸಂಭ್ರಮಿಸಿದರು. ಚಾಮರಾಜನಗರದಲ್ಲಿ ಜಿಲ್ಲಾ ಗೌರವಾಧ್ಯಕ್ಷರಾದ ಕೃಷ್ಣನಾಯಕ, ಉಪಾಧ್ಯಕ್ಷರಾದ ವೆಂಕಟೇಶ್, ಕಾರ್ಯದರ್ಶಿಗಳಾದ ಮಾದೇಶ್ ಹಾಗೂ ಪದಾಧಿಕಾರಿಗಳಾದ ಶ್ರೀನಿವಾಸ್, ಶಂಕರ್, ಸ್ವಾಮಿನಾಯಕ, ಶಂಕರ್ ಮೂರ್ತಿ ಇನ್ನು ಅನೇಕರು ಪಾಲ್ಗೊಂಡು ರಿಯಾಜ್ ಪಾಷಾ ಅವರ ಸಮಾಜಮುಖಿ ಕಾರ್ಯಗಳನ್ನು ಕೊಂಡಾಡಿದರು. ಜಿಲ್ಲಾ ಗೌರವ ಸಲಹೆಗಾರರಾದ ಅಬ್ದುಲ್ ಖಾದರ್, ರೈತ ಮುಖಂಡರಾದ ಅನಗಳ್ಳಿ ಬಸವರಾಜ್, ಜಿಲ್ಲಾ ಅಧ್ಯಕ್ಷರಾದ ಆರ್ ಮೋಹನ್, ಪ್ರಧಾನ ಕಾರ್ಯದರ್ಶಿಗಳಾದ ಮಹದೇವ್ ರಾಜ್, ಬೆಟ್ಟದ ಮಾದಳ್ಳಿ ರಾಜೇಶ್, ಉಪಾಧ್ಯಕ್ಷರಾದ ಮಹದೇವ್, ಹರೀಶ್, ಉದಯ್ ಕುಮಾರ್, ಮಹೇಶ್ ಕೊಳ್ಳೇಗಾಲ ಸೇರಿದಂತೆ ನೂರಾರು ಅಭಿಮಾನಿಗಳು ರಿಯಾಜ್ ಪಾಷಾ ಅವರ ಮುಂದಿನ ದಿನಗಳು ಸುಖಮಯವಾಗಿರಲಿ ಎಂದು ಶುಭ ಹಾರೈಸಿದರು. ನಿರಂತರವಾಗಿ ಸಮಾಜ ಸೇವೆ ಮತ್ತು ಕನ್ನಡ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿರುವ ಸ್ನೇಹದ ಸಂಕೇತವಾಗಿರುವ ರಿಯಾಜ್ ಪಾಷಾ ಅವರ ಜನ್ಮದಿನದ ಆಚರಣೆಯು ಎಲ್ಲರ ಪಾಲಿಗೆ ಒಂದು ಮರೆಯಲಾಗದ ನೆನಪಾಗಿ ಉಳಿಯಿತು. ಮತ್ತೊಮ್ಮೆ ರಿಯಾಜ್ ಪಾಷಾರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದಿನ ನನ್ನ ಹುಟ್ಟುಹಬ್ಬನ ನನ್ನ ಮನೆಯಾಗ ಇಲ್ಲ, ಬರೀ ನಮ್ಮ ಸಂಘಟನೆಯವರ ಒಂದು ಕಡೆ ಸೇರಿ ಮಾಡ್ತಾ ಇದ್ದೋ. ಈ ದಿನ ಯಾಕಾದ್ರೂ ಅವಿಸ್ಮರಣೀಯ ದಿನ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಡೀ ಒಂದು ಕನ್ನಡ ಪರ ಸಂಘಟನೆಗಳ ಒಕ್ಕೂಟನೇ ನನ್ನ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮ ಬಂದಿದೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಬಹು ಮುಖ್ಯವಾಗಿ MRG ನ್ಯೂಸ್ ಚಾನಲ್ನ ಮಿಮಿಕ್ರಿ ರಾಜುರವರು ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಒಂದು ಕೇಂದ್ರ ಬಿಂದು ಅಂತ ಹೇಳಿದ್ರೆ ನಮ್ಮ ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲಾ ಘಟಕದ ಅಧ್ಯಕ್ಷರು, ಆತ್ಮೀಯರು, ಸಂಘಟನೆಗೆ ಒಂದು ಒತ್ತು ನೀಡಿ ಇಡೀ ಸಂಘಟನೆಗೆ ಅವರ ಜೀವನವನ್ನೇ ಮುಡುಪಾಗಿಟ್ಟು ನಾವಾರು ವೈವಾಹಿಕ ಜೀವನಕ್ಕೆ ಸಾಗಿಸಿದ್ದೀವಿ. ಅವರು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಆರ್ ಮೋಹನ್ ರವರು ಸಂಘಟನೆ ನನಗೆ ಮುಖ್ಯ, ನನಗೆ ವೈವಾಹಿಕ ಜೀವನ ಬೇಡ ಅಂತೇಳಿ ಬರೀ ಹೋರಾಟನೇ ಮುಂದುವರಿಸ್ಕೊಂಡು ನೊಂದವರ ಪಾಲಿಗೆ 24x7 ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಮೈಸೂರು ಹಾಗೂ ಚಾಮರಾಜನಗರ ಎರಡು ಜಿಲ್ಲೆಯಲ್ಲಿ ಸಂಘಟನೆ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ನಾವು ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮಗೆ ಒಂದು ಹೆಮ್ಮೆಯ ವಿಚಾರವಾಗಿದೆ. ಅವರ ಒಂದು ನೇತೃತ್ವದಲ್ಲಿ ಹಾಗೂ ನಮ್ಮ ಆತ್ಮೀಯರು ಹಾಗೂ ಗುಂಡ್ಲುಪೇಟೆ ತಾಲೂಕು ಅಧ್ಯಕ್ಷರಾದಂತಹ ಮಂಜು ಹೆಂಗೆ ಅಂತ ಹೇಳಿದ್ರೆ ಎಲೆಮರೆ ಕಾಯಿ ರೀತಿ ಇದ್ದು ಇಡೀ ಎಲ್ಲ ಸಂಘಟನೆಗಳ ಒಂದು ಅಧ್ಯಕ್ಷರುಗಳು, ಪದಾಧಿಕಾರಿಗಳ ಜೊತೆ ಒಂದು ಸ್ನೇಹ ಸಮ್ಮೇಳನ ಇಟ್ಕೊಂಡು ಸಂಘಟನೆ ಮುನ್ನಡೆಸ್ತಾ ಇದ್ದಾರೆ. ಆ ಕಾರ್ಯಕ್ರಮ ಅವರು ಕೂಡ ಮತ್ತು ಅವರು ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ಇಡೀ ತಂಡ ಸೇರ್ಕೊಂಡು ಮಾಡ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಆರ್ ಮೋಹನ್ ರವರೇ, ಗುಂಡ್ಲುಪೇಟೆ ತಾಲೂಕು ಅಧ್ಯಕ್ಷರಾದಂಥ ಮಂಜೂರವರೇ ಹಾಗೂ ಈ ಒಂದು ಕನ್ನಡ ಪರ ಸಂಘಟನೆಗಳ ಒಕ್ಕೂಟದಲ್ಲಿದ್ದು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಬಣದ ಜಿಲ್ಲಾ ಉಪಾಧ್ಯಕ್ಷರಾದಂತಹ ರಾಜೇಂದ್ರ ನಾಯಕ್ ರವರೇ, ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದಂತಹ ಅಬ್ದುಲ್ ಮಾಲಿಕ್ ರವರೇ ಹಾಗೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ಒಂದು ಹೋರಾಟದ ಮುಂಚೂಣಿಯಲ್ಲಿರ್ತಕ್ಕಂತಹ ಜಿಲ್ಲಾ ಉಪಾಧ್ಯಕ್ಷರಾದಂತಹ ನಾಗೇಶ್ ನಾಯ್ಕ ಅವರೇ,
ಹಾಗೂ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು ಹಿರಿಯರಾದಂತಹ ಜರಕಾಂಬಿ ಗಣೇಶಣ್ಣ ಅವರೇ, ಹಾಗೂ ಗುಂಡ್ಲುಪೇಟೆ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿಯಾದಂತಹ ಪ್ರವೀಣ್ ಆಚಾರ್ಯ ಅವರೇ, ಹಾಗೂ ಯಾವಾಗಲೂ ಸಂಘಟನೆಗೋಸ್ಕರನೇ ಹಗಲಿರುಳು ಓಡಾಡ್ತಾ ಇರ್ತಕ್ಕಂತಹ ಜಿಲ್ಲಾ ತಾಲೂಕು ಉಪಾಧ್ಯಕ್ಷರಾದಂತಹ ಮಣಿನಾಯ್ಕ ಅವರೇ, ಹಾಗೂ ನಮ್ಮ ಆತ್ಮೀಯ ಹಾಗೂ ಸದಾ ನನ್ನ ಜೊತೆಯಲ್ಲಿ ಕಷ್ಟ ಸುಖ ಪ್ರತಿಯೊಂದರಲ್ಲೂ ಭಾಗಿಯಾಗಿರ್ತಕ್ಕಂತಹ ನಮ್ಮ ತಾಲೂಕು ಕಾರ್ಯದರ್ಶಿ ರಾಜೇಶ್ ಅವರೇ, ಹಾಗೂ ನಮ್ಮ ಸಂಘಟನೆ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮತ್ತೆ ನಮ್ಮ ಸಂಘಟನೆಯ ತಾಲೂಕು ಕಾರ್ಯಾಧ್ಯಕ್ಷರಾದಂತಹ ಸಿದ್ದು ಭರತ್ ರವರೇ, ಹಾಗೂ ಕೇಬಲ್ ಕುಮಾರ್ ರವರೇ, ಹಾಗೂ ಮೋನೇಶ್ ರವರೇ, ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಒಂದು ಯುವ ಮಿತ್ರರು ಈ ದಿನ ಬಂದು ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿ ಹಾರೈಸಿದ್ದೀನಿ. ತಮ್ಮ ಒಂದು ಈ ಪ್ರೀತಿ ವಿಶ್ವಾಸವನ್ನು ನಾನು ಸದಾ ಚಿರಋಣಿಯಾಗಿರ್ತೇನೆ ಅಂತೇಳಿ ನಿಮ್ಮ ಒಂದು ಈ ಪ್ರೀತಿ ಅಭಿಮಾನಕ್ಕೆ ನಾನು ಸದಾ ಅಂತರಾಳದಿಂದ ನಿಮಗೆ ಹೃದಯ ಸ್ಪರ್ಶಿಯಾಗಿ ಅಭಿನಂದಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆ, ಜೈ.